ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಇದ್ದೀರಾ 9 ಗಂಟೆಯ ಸುದ್ದಿಯಲ್ಲಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಜಾತಿ ಗಣತಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ಜಾತಿ ಗಣತಿ ಪರ ಹಿಂದುಳಿದ ಮುಖಂಡರು ಒತ್ತಡ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಮತ್ತೆ ಜಾತಿ ಗಣತಿ ಜ್ವಾಲೆ. ಜಾತಿ ಗಣತಿಯನ್ನ ವಿರೋಧಿಸಿ ಒಕ್ಕಲಿಗ ಲಿಂಗಾಯತರ ಹೋರಾಟ ಮುಂದುವರೆದಿದೆ. ಜಾತಿ ಗಣತಿಯ ಈ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಕಾಂತರಾಜ್ ಆಯೋಗದ ಈ ವರದಿ. ಒಕ್ಕಲಿಗರ ಬಳಿಕ ಈಗ ಜಾತಿ ಗಣತಿಯ ವಿರುದ್ಧ ಸಿಡಿದೆದ್ದ ಲಿಂಗಾಯತ ನಾಯಕರು. ಕಾಂತರಾಜ್ ವರದಿ ಮರು ಪರಿಶೀಲನೆ ಆಗಬೇಕು ಅಂತ ಸಿಎಂಗೆ ಒತ್ತಾಯ ಮಾಡಲಾಗಿದೆ. ವೀರಶೈವ ಲಿಂಗಾಯತ ಸಚಿವರು ಶಾಸಕರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಿಎಂ ಅವರಿಗೆ. ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಸಿಎಂಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ವಿನಯ್ ಕುಲಕರ್ಣಿ ಭಾಗಿಯಾಗಿದ್ರು. ಪಕ್ಷಾತೀತವಾಗಿ ಸಹಿ ಸಂಗ್ರಹ ಮಾಡಿ ಸಿಎಂಗೆ ಮನವಿ ಸಲ್ಲಿಕೆ. ಕಾಂಗ್ರೆಸ್ ಸಚಿವರು ಶಾಸಕರ ಜೊತೆ ಬಿಜೆಪಿಗರಿಂದಲೂ ಕೂಡ ಸಹಿಯಾಗಿದೆ. ವಿಜೇಂದ್ರ, ಯತ್ನಾಳ್, ಬೆಲ್ಲದ ಸೇರಿ ಹಲವರು ಸಹಿ ಕೂಡ ಹಾಕಿದ್ದಾರೆ. ಜಾತಿ ಗಣತಿ ಪರ ಹಿಂದುಳಿದ ಮುಖಂಡರ ಒತ್ತಡ ಇದ್ರೆ ಜಾತಿ ಗಣತಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು. ಹಾಗಾಗಿ ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. ಕಾಂತರಾಜ್ ಆಯೋಗದ ವರದಿ ಜಾತಿ ಗಣತಿ ಹಲವು ವೈರುಧ್ಯಗಳನ್ನ ಹೊಂದಿದೆ. ಹೊಸದಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಬೇಕು ಅನ್ನೋ ಮನವಿ ಈಗ ಸಲ್ಲಿಕೆಯಾಗಿರುವಂತದ್ದು. ಒಕ್ಕಲಿಗ ಬಳಿಕ ಜಾತಿ ಗಣತಿ ವಿರುದ್ಧ ಈಗ ಲಿಂಗಾಯತ ನಾಯಕರು ಕೂಡ ಸಿಡಿದೆದ್ದಿರೋದ್ರಿಂದ ವೀರಶೈವ ಲಿಂಗಾಯತ ಸಚಿವರು ಮತ್ತು ಶಾಸಕರು ಮನವಿ ಸಲ್ಲಿಸಿದ್ದಾರೆ. ಆ ಮನವಿಯಲ್ಲಿ ಪ್ರಮುಖವಾಗಿ ಯಾಕೆ ಬೇಡ ಈ ವರದಿ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮ ಮನೆಗೆ ಸರ್ಕಾರಿ ಅಧಿಕಾರಿಗಳು ಬಂದಿಲ್ಲ, ಸರಿಯಾದಂತಹ ಒಂದು ಸಮೀಕ್ಷೆ ಆಗಿಲ್ಲ, ನಮ್ಮ ಕುಟುಂಬದ ಮಾಹಿತಿಯನ್ನ ಪಡೆದಿಲ್ಲ ಅಂತ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಈಗ ಜಾತಿ ಜುವಾಲೆ. ಕಾಂಗ್ರೆಸ್ಗೆ ಕಾಂತರಾಜ್ ಆಯೋಗದ ವರದಿ ಬಿಸಿ ತುಪ್ಪ ಆಗಿದೆ. ಕಚೇರಿಯಲ್ಲೇ ವರದಿ ಸಿದ್ಧಪಡಿಸಿ ಕಳಿಸಿದ್ದಾರೆ. ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಿಲ್ಲ. ಬಹುಪಾಲು ಜನರಿಗೆ ಮೀಸಲಾತಿಯಲ್ಲಿ ಇದರಿಂದ ಅನ್ಯಾಯ ಆಗುತ್ತೆ ಎನ್ನುವಂತಹ ಭಯ ಇದೆ ಅಂತ ಸಿಎಂಗೆ ಸಲ್ಲಿಸಿದಂತಹ ಮನವಿ ಪತ್ರದಲ್ಲಿ ನಾಯಕರುಗಳು ತಿಳಿಸಿರುವಂತದ್ದು. ವೀರಶೈವ ಲಿಂಗಾಯತ ಅಂತ ಬರೆಸದೆ ಒಳಪಂಗಡಗಳನ್ನ ನಮೂದಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಚಿವರು ಶಾಸಕರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ವಿನಯ್ ಕುಲಕರ್ಣಿ ಕೂಡ ಭಾಗಿಯಾಗಿದ್ರು. ಪಕ್ಷಾತೀತವಾಗಿ ಸಹಿ ಸಂಗ್ರಹ ಆಗಿದೆ. ಸಿಎಂಗೆ ಮನವಿ ಸಲ್ಲಿಕೆಯಾಗಿದೆ. ಕಾಂತರಾಜ್ ವರದಿಯನ್ನ ಮರುಪರಿಶೀಲಿಸಬೇಕು ಎನ್ನುವಂತಹ ಒತ್ತಾಯದೊಂದಿಗೆ ಈ ಮನವಿ ಸಲ್ಲಿಕೆಯಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಒಂದು ಪಕ್ಷ ಅಲ್ಲ, ಪಕ್ಷಾತೀತವಾಗಿ ಲಿಂಗಾಯತ ಸಚಿವರುಗಳು ಜೊತೆಗೆ ಶಾಸಕರುಗಳು ಮನವಿಯನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಇದು ಸರ್ಕಾರಕ್ಕೆ ಬಿಸಿ ತುಪ್ಪ ಆಗ್ತಾ ಇರೋದು. ಹಿಂದುಳಿದ ಮುಖಂಡರ ಒತ್ತಡ ಇದೆ ಈ ವರದಿ ಜಾರಿಯಾಗಬೇಕು ಅಂತ. ಆದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ವರದಿಯನ್ನ ವಿರೋಧಿಸ್ತಾ ಇದ್ದಾರೆ. ಇದು ಅವೈಜ್ಞಾನಿಕ ಅಂತಿದ್ದಾರೆ. ಕಾಂತರಾಜ್ ವರದಿಯಲ್ಲಿ ಸರಿಯಾಗಿ ವರದಿಯನ್ನ ರೆಡಿ ಮಾಡಿಲ್ಲ ಅನ್ನೋದು ಇವರ ಆರೋಪ ಆಗಿದೆ. ಯಾರ್ಯಾರು ಹಾಗಾದ್ರೆ ಸಹಿ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಶಾಮನೂರು ಶಿವಶಂಕರಪ್ಪ ಅವರು, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಇವರೆಲ್ಲರೂ ಸಹ ಸಹಿ ಮಾಡಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ ಸವದಿ, ಬಸವರಾಜ ರಾಯರೆಡ್ಡಿ, ವಿಜಯ್ ಕುಲಕರ್ಣಿ ಇವರು ಸಹ ಸಹಿ ಮಾಡಿದ್ದಾರೆ. ಕಾಂತರಾಜ್ ವರದಿ ನಮಗೆ ಒಪ್ಪಿಗೆ ಇಲ್ಲ ಅಂತ, ಮತ್ತೆ ವರದಿಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ವಿಜಯಾನಂದ ಕಾಶಪ್ಪನವರ್, ಶಿವಾನಂದ ಪಾಟೀಲ್ ಇವರು ಸಹ ಸಹಿ ಮಾಡಿದ್ದಾರೆ. ಪಕ್ಷಾತೀತವಾಗಿ ಸಹಿ ಮಾಡಲಾಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರು ಮಾತ್ರ ಅಲ್ಲ, ಬಿಜೆಪಿಯ ಶಾಸಕರು ಸಹ, ಬಿಜೆಪಿಯ ನಾಯಕರು ಸಹ ಸಹಿ ಮಾಡಿದ್ದಾರೆ. ಇದ್ರಲ್ಲಿ ನಮಗೆ ಒಪ್ಪಿಗೆ ಇಲ್ಲ ಅಂತ. ಎಸ್, ಈಗ ಕಾಂಗ್ರೆಸ್ನ ಶಾಸಕರುಗಳು ಸಚಿವರುಗಳೇ ಸಹಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಈಗ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗ್ತಾ ಇರುವಂತದ್ದು. ವೈಜ್ಞಾನಿಕವಾಗಿ ವರದಿ ರೆಡಿಯಾಗಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ನಾಯಕರು ಈ ವರದಿಗೆ ವಿರೋಧ ಮಾಡೋದಕ್ಕೆ ಕಾರಣ.
ಎಸ್, ಪ್ರಮುಖವಾಗಿ ಇಲ್ಲಿ ಪ್ರಗತಿ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಶಾಸಕರು ಸಚಿವರುಗಳೇ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಬಹಳ ಕಷ್ಟಕರ ಆಗ್ತಾ ಇದೆ ಸರ್ಕಾರದ ಪಾಲಿಗೆ. ಯಾವ ರೀತಿಯಲ್ಲಿ ಇದನ್ನ ಮುಂದೆ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.